ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಲಾಗ್ ಅಂದ್ರೆ, ಮೀಶೋಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋ ಐಟಮ್ಸ್ ತಗೊಂಡಿದ್ದೀರಿ. ಸೊ ಅದನ್ನ ನಿಮ್ಗೆ ತೋರ್ಸೋಣ. ಸೊ ತುಂಬಾ ಕಮ್ಮಿ, ಸೊ 500 ಒಳಗಡೆ ಇರುತ್ತೆ ಎಲ್ಲ ಐಟಮ್ಸು. ಸೊ ಅದಕ್ಕೋಸ್ಕರ ಇವತ್ತು ಏನ್ ಲಾಗ್ ಅಂದ್ರೆ, ಸೊ ಐಟಮ್ಸ್ ಎಲ್ಲ ತೋರಿಸಿದೆ. ಹಾಗೆ ಆ ಐಟಮ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಸೊ ಹೋಗಿ ನೀವೆಲ್ಲಾರು ತಗೊಳ್ರಿ. ಸೊ ಮೀಶೋಲಿ ಕಮ್ಮಿ ದುಡ್ಡಾದ್ರೂ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಕಮ್ಮಿ ದುಡ್ಡಾದ್ರೂ ಕ್ವಾಲಿಟಿ ಮಸ್ತಾಗಿದೆ ಐಟಮ್ಸ್. ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ತೋರಿಸ್ತಾ ಇದ್ದೀರಿ. ಸೊ ಫಸ್ಟ್ ಬಂದು, ಸೊ ಈ ವರ್ಷ ನಾವು ಪಿಂಕ್ ಥೀಮ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪಿಂಕ್ ಅಲ್ಲೇ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಸೊ ಈ ತರ ಫ್ಲವರ್ಸ್ ಇಸ್ಕೊಂಡಿದ್ದೀರಿ. ಸೊ ಎಷ್ಟಂದ್ರೆ 3 4 5 ಫ್ಲವರ್ಸ್ ಇದೆ. ಕೆಳಗೆ ಲೋಟಸ್ ತರ ಇದೆ. ಬಟ್ ಈ ನಡುವೆ ಯಾರು ರಿಯಲ್ ಫ್ಲವರ್ಸ್ ಯಾರು ಯೂಸ್ ಮಾಡಲ್ಲ, ರಿಯಲ್ ಹೂವು ಯಾರು ಯೂಸ್ ಮಾಡಲ್ಲ. ಸೊ ಇದರೆಲ್ಲ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ. ಸೊ ನೋಡೋದಕ್ಕೆ ರಿಯಲ್ ತರನ ಇದೆ. ಸೊ ಇದು ಪೇಪರ್ದು ಫ್ಲವರ್ಸ್. ಸೊ ಇದು ಲೋಟಸ್ ತರ ಪೇಪರ್ ಅಲ್ಲಿ ಮಾಡಿದ್ದಾರೆ. ಸೊ ಇದನ್ನು ಚೆನ್ನಾಗಿದೆ. ಸೊ ಇದು ಅರೌಂಡ್ 215 ಆಗಿತ್ತು, ಅಂದ್ರೆ 215 ರೂಪಾಯಿ ಆಗಿದೆ. ಸೊ ಸಕ್ಕತ್ತಾಗಿದೆ ನೋಡೋದಕ್ಕೆ ಫ್ಲವರ್ಸು. ಸೊ ನೀವು ಇಸ್ಕೊಡಿ. ಸೊ ನೆಕ್ಸ್ಟ್ ಐಟಮ್ ಬಂದು, ಸೊ ನಾನು ಪಿಂಕ್ ಥೀಮ್ ಅಂತ ಹೇಳಿದ್ನಲ್ವಾ, ಸೊ ಅದಕ್ಕೋಸ್ಕರ ಈ ವರ್ಷ ಎಲ್ಲ ಪಿಂಕ್ ಅಲ್ಲೇ ಇರುತ್ತೆ. ಸೊ ಈ ವರ್ಷ ಡೆಕೋರೇಷನ್ ಸಕ್ಕತ್ತಾಗಿ ಮಾಡ್ಬೇಕಂತ ಅನ್ಕೊಳ್ತೀವಿ ನಮ್ಮ ತಂಗಿ ಎಲ್ಲರೂ. ಸೊ ಇದು ನೋಡಿ, ಇದನ್ನು ಸಕ್ಕತ್ತಾಗಿದೆ. 6 ಬಂದಿದೆ. ಇದು 300 ರೂಪಾಯಿ ಒಳಗಡೆನೆ ಇದೆ. ಸೊ ಮೀಶೋ ಮಾಡಿರೋದು ಇದೆಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಫ್ಲವರ್ಸ್ ಲೋಟಸ್ದು. ಸೊ ಇಲ್ಲಿ ಫುಲ್ ಮಣಿಗಳು. ಸೊ ತುಂಬಾ ಚೆನ್ನಾಗಿದೆ. ರಿಯಲ್ ಫೋನಲ್ಲಿ ಡಿಫ್ರೆಂಟ್ ಕಾಣಿಸ್ಬೋದೇನೋ ಗೊತ್ತಿಲ್ಲ, ಬಟ್ ರಿಯಲ್ ಸಕ್ಕತ್ತಾಗಿ ಇರುತ್ತೆ. ಡೆಕೋರೇಷನ್ ಮಾಡಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಡೆಕೋರೇಷನ್ ಸಕ್ಕತ್ತಾಗಿ ಮಾಡಬೇಕು, ದೇವ್ರನ್ನ ಚೆನ್ನಾಗಿ ಕುದಿಸ್ಬೇಕು. ಸೊ ಇನ್ನೇನು ಸ್ವಲ್ಪ ದಿವಸದಲ್ಲೇ ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೊತೀನಿ. ಸೊ ಇನ್ನೇನಿಲ್ಲ, ಇನ್ನು ಎಷ್ಟಿದೆ, 28 ಡೇಸ್ ಇದೆ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅದಕ್ಕೆ ಮುಂಚೆನೆ ಎಲ್ಲ ಮೀಶೋಲೆಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಈ ತರ ಗಂಟೆನೂ ಸಹ ಬುಕ್ ಮಾಡ್ಕೊಂಡಿದ್ರಿ. ಸೊ ಈ ತರದ್ದು ಚಿಕ್ಕಪೇಟೆಲ್ಲೂ ಸಿಗುತ್ತೆ. ಚಿಕ್ಕಪೇಟೆಯಲ್ಲಿ ನಾವು ಇಸ್ಕೊಂಡಿದ್ವಿ. ಇದು ಗೋಲ್ಡನ್ ಕಲರು ಮತ್ತೆ ಸಿಲ್ವರ್ ಕಲರು 100 ರೂಪೀಸ್ಗೆ 2 ಕೊಟ್ಟು ಇದು ಚಿಕ್ಕಪೇಟೆಯಲ್ಲಿ ಇಸ್ಕೊಂಡಿದ್ರಿ. ಅದಾದ್ಮೇಲೆ ಸೊ ಇದು ನೋಡಿ, ಹ್ಯಾಂಗ್ ಮಾಡೋದಿಕ್ಕೆ ಸಕ್ಕತ್ತಾಗಿರುತ್ತೆ. ಡೆಕೋರೇಷನ್ ಸ್ಕ್ರೀನ್ ಅಲ್ಲಿ ಹಾಕ್ತಿರಲ್ವಾ, ಸೊ ಆ ಕಡೆ ಈ ಕಡೆ ಹ್ಯಾಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಚಿಕ್ಕಪೇಟೆಲ್ಲ ಇಸ್ಕೊಂಡಿದ್ದು 100 ರೂಪೀಸ್ಗೆ 2. ಸೊ ಈ ತರದ್ದು ಮೀಶೋನು ಸಿಗುತ್ತೆ, ಬಟ್ ನಾವು ಚಿಕ್ಕಪೇಟೆಯಲ್ಲಿ ಇಸ್ಕೊಂಡ್ರಿ. ಸ್ವಲ್ಪ ಚಿಕ್ಕಪೇಟೆಯಲ್ಲಿ ಇಸ್ಕೊಂಡಿರೋದಿದೆ, ಹಾಗೆ ಮೀಶೋದಲ್ಲಿ ಇಸ್ಕೊಂಡಿದ್ದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಕೆಳಗೆ ಈ ಗಂಟೆಗಳು ಬಂದಿದೆ. ಸೊ ಇದು ಡೆಕೋರೇಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ನಡುವೆ ಫ್ಲವರ್ಸ್ ಅಲ್ಲಿ ಯಾರು ಅಷ್ಟು ಡೆಕೋರೇಷನ್ ಮಾಡಲ್ಲ. ಸೊ ಈ ತರದಲ್ಲೆಲ್ಲ ಡೆಕೋರೇಷನ್ ಮಾಡ್ತಾರೆ. ಆಮೇಲೆ ಇದನ್ನು ಅಷ್ಟೇ ಸೇಮ್ 100 ರೂಪೀಸ್ಗೆ 2 ಚಿಕ್ಕಪೇಟೆಯಲ್ಲಿ. ಸೊ ಚಿಕ್ಕಪೇಟೆಯಲ್ಲೂ ಸಖತ್ ಅಂದ್ರೆ ಸಖತ್ ಡೆಕೋರೇಷನ್ ಐಟಮ್ ಸಿಗುತ್ತೆ. ಅದು ಚೀಪ್ ರೇಟು, ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಸೊ ಇದು ಎಲಿಫೆಂಟ್ದು. ಸೊ ಎಲಿಫೆಂಟ್ ಡೆಕೋರೇಷನ್ ಆಗಿದೆ, ಕಾಣಿಸ್ತಿದ್ಯಾ? ಇದು ಚೆನ್ನಾಗಿರುತ್ತೆ. ಆ ಕಡೆ ಸೈಡ್ ಎಲ್ಲ ಹ್ಯಾಂಗ್ ಮಾಡೋದಕ್ಕೆ. ಸೊ ಮೀಶೋಲ್ ತಗೊಂಡಿರೋದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸೊ ಸೇಮ್ ಇದೇ ತರ ಮೀಶೋಲು ಇದೆ, ಬಟ್ ಇರಲ್ಲ, ಈ ತರದೆಲ್ಲ ಬರಲ್ಲ. ಇದು ಚಿಕ್ಕಪೇಟೆಯಲ್ಲಿ ಇಸ್ಕೊಂಡಿರೋದು. ಸೊ ಜಾಸ್ತಿ ಚಿಕ್ಕಪೇಟೆಯಲ್ಲಿ ಕಲೆಕ್ಷನ್ಸ್ ತಗೊಂಡಿದ್ದೀರಿ, ಹಾಗೆ ಮೀಶೋದಲ್ಲೂ ಜಾಸ್ತಿ ಕಲೆಕ್ಷನ್ಸ್ ತಗೊಂಡಿದ್ದೀರಿ. ಇದು ಸಕ್ಕತ್ತಾಗಿರುತ್ತೆ. ಆ ಕಡೆ ಈ ಕಡೆ ಹ್ಯಾಂಗ್ ಮಾಡಿದ್ರೆ ಎಷ್ಟು ಚಿಕ್ಕ ಚಿಕ್ಕ ಗಂಟೆಗಳೆಲ್ಲ ಇದೆ. ಸೊ ಆಯ್ತಾ, ಇದಾಯ್ತು. ಸೊ ನೆಕ್ಸ್ಟ್ ಈ ಫ್ಲವರ್ಸ್ ಅಷ್ಟೇ ಚಿಕ್ಕಪೇಟೆಲ್ಲೇ ತಗೊಂಡಿದ್ದು. 150 ಕೊಟ್ಟು 150 ಕೊಟ್ಟು 2 ಇಸ್ಕೊಂಡಿದ್ರು.
ಸೊ ಇದೆಲ್ಲ ನಾವು ಲಾಸ್ಟ್ ಇಯರ್ ಇಸ್ಕೊಂಡಿದ್ರಿ. ಸೊ ಲಾಸ್ಟ್ ಇಯರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ಲ, ಸೊ ಅವಾಗ ಲಾಗ್ ಮಾಡಿದ್ದಿಲ್ಲ. ಸೊ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಈ ಫ್ಲವರ್ಸ್ ಸಾಕಾಗಿದೆ. ನೀವು ಬೆಸ್ಟ್ ಚಿಕ್ಕಪೇಟೆಗೆ ಹಬ್ಬಕ್ಕೆ ಮುಂಚೆ 1 ಮಂತ್ ಇರೋ ಮುಂಚೆ ಹೋದ್ರೆ ಅವಾಗ ಕಮ್ಮಿ ರೇಟ್ ಕೊಡ್ತಾರೆ. ನೀನೇನು ಹಬ್ಬ ಹತ್ರ ಇದ್ದೆ ಅಂದ್ರೆ ಅವಾಗ ಜಾಸ್ತಿ ರೇಟ್ ಹೇಳ್ತಾರೆ ಈ ತರ ಫ್ಲವರ್ಸ್ಗೆಲ್ಲ. ಸೊ ಈ ನಡುವೆ ಈ ತರ ಫ್ಲವರ್ಸ್ ಅಲ್ಲಿ ಎಲ್ಲರೂ ಡೆಕೋರೇಷನ್ ಮಾಡ್ತಾರೆ, ಯಾರು ರಿಯಲ್ ಫ್ಲವರ್ಸ್ ಯೂಸ್ ಮಾಡಲ್ಲ. ಸೊ ಈ ತರ ಅದನ್ನ ನೋಡಿ ಚೆನ್ನಾಗಿರುತ್ತೆ. ಸೊ ಮೀಶೋಲು ಸಹ ಪ್ಲಾಸ್ಟಿಕ್ ಫ್ಲವರ್ಸ್ ಸಿಗುತ್ತೆ. ಸೊ ಬೇಕಾದ್ರೆ ಅಲ್ಲಿ ಲಿಂಕ್ ಹಾಕ್ತೀನಿ, ನೋಡ್ಕೊಳ್ರಿ, ಈಸ್ಕೊಳ್ರಿ, ಚೆನ್ನಾಗಿದೆ ಈ ಫ್ಲವರ್ಸು. ಸೊ ಲಾಸ್ಟ್ ಇಯರ್ ಡೆಕೋರೇಷನ್ ಲಾಗ್ ಆಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಇದೆಲ್ಲ ಹಾಕಿದ್ರಿ ಡೆಕೋರೇಷನ್ ಮಾಡೋದಕ್ಕೆ. ಸೊ ಇದೆಲ್ಲ ಅಷ್ಟೇ, ಇದೆಲ್ಲ 200 ಅಷ್ಟೇ ಇದೆ, ಎರಡಕ್ಕೂ ಸೇರಿ ಜೊತೆ 200 ರುಪೀಸು. ಸೇಮ್ ಇದು ಬರುತ್ತಲ್ವ, ಏನಂದ್ರೆ ಚೆಂಡು ಹೂವು, ಸೇಮ್ ಅದೇ ತರನೇ ಇದೆ ನೋಡಿ. ಪ್ಲಾಸ್ಟಿಕ್ ಅಂತ ಗೊತ್ತಾಗಲ್ಲ ದೂರದಿಂದ ನೋಡಿದ್ರೆ, ಸೇಮ್ ರಿಯಲ್ ಹೂವು ತರನೇ ಇದೆ. ಸೊ ಇದೆಲ್ಲ ನೋಡಿ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಇದು ಮೀಶೋ ಇಂದ ಬುಕ್ ಮಾಡ್ಕೊಂಡಿದ್ದು. ಸೊ ನೋಡಿ ಇದು, ಸೊ ಇದೆಲ್ಲ ಇದು ಮೀಶೋ ಇಂದ ಬುಕ್ ಮಾಡಿರೋದು. ಇದು ಅರೌಂಡ್ 161 ಅಷ್ಟೇ, ಜಸ್ಟ್ 161 ರುಪೀಸ್ ಅಷ್ಟೇ. ಇದು ಸಕ್ಕದಾಗಿರುತ್ತೆ. ದೀಪಾವಳಿ ಹಬ್ಬ ಟೈಮಲ್ಲಿ ಚೆನ್ನಾಗಿರುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಸೆಂಟ್ರಲ್ ಫ್ಲವರ್ಸ್ ಹಾಕ್ಬಿಟ್ಟು ಈ ಕಡೆ ಎಲ್ಲ ದೀಪ ಸಿಕ್ಬೋದು, ಅದು ದೇವ್ರ ಮುಂದೆ ಚೆನ್ನಾಗಿರುತ್ತೆ. ಇದು ಎಷ್ಟು ಕಮ್ಮಿ ಅಂದ್ರೆ ಕ್ವಾಲಿಟಿನೂ ಸಕ್ಕದಾಗಿದೆ ನೋಡಿ, ಫುಲ್ ಚೆನ್ನಾಗಿದೆ. ಇದು ಹೋದ ವರ್ಷನೇ ಬುಕ್ ಮಾಡ್ಕೊಂಡಿದ್ದು, ಇಲ್ಲಾಂದ್ರೆ ಇಲ್ಲಿ ಫುಲ್ ಫ್ಲವರ್ಸ್ ಎಲ್ಲ ಹಾಕಿ ಇಲ್ಲಿ ಸೆಂಟ್ರಲ್ ದೀಪ ಹಾಕೋರು ಚೆನ್ನಾಗಿರುತ್ತೆ. ಸೊ ಇದು ಈ ಲಿಂಕು ಹಾಕಿರ್ತೀನಿ, ಬೇಕಾದ್ರೆ ಇಸ್ಕೊಳ್ರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೀಶೋ ಅಲ್ಲಿ ಕಮ್ಮಿ ಪ್ರೈಸ್ ಆದ್ರೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇಸ್ಕೊಳ್ಳಿ. ನೆಕ್ಸ್ಟ್ ಇಷ್ಟು ಪ್ರಾಡಕ್ಟ್ ಎಲ್ಲ ತೋರಿಸಿದ್ನಲ್ವಾ, ಸೊ ಅದೆಲ್ಲ ಜಸ್ಟ್ 300 ಒಳಗಡೆನೆ ಇರುತ್ತೆ. ಬಟ್ ಇದು ಸ್ವಲ್ಪ ಜಾಸ್ತಿ ಇರುತ್ತೆ, ಅರೌಂಡ್ ಇದು 500 ಇರುತ್ತೆ. ಇದೇನಂದ್ರೆ ಎರಡು ಸೇರಿ 500. ಸೊ ಇದು ದೀಪ, ಇದು ಏನದು ಸೇಮ್ ಒರಿಜಿನಲ್ ದೀಪ ತರನೇ ಇದೆ. ಹೋದ ವರ್ಷ ನಾವು ಇದಕ್ಕಿದ್ರಿ ಗಿಡ ಇಟ್ಬಿಟ್ಟು ಅಲ್ಲಿ. ಸೊ ಎಷ್ಟೊಂದ್ ಜನ ಕೇಳಿದ್ರು ರಿಯಲ್ ದೀಪ ತರನೇ ಇದೆ. ಸೊ ರಿಯಲ್ ದೀಪ ಅನ್ಸಿರೋ ತರನೇ ಇದೆ. ಇದು ಎಲೆಕ್ಟ್ರಿಕಲ್. ಸೊ ಸ್ವಿಚ್ ಹಾಕ್ಬಿಟ್ಟು ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಸೇಮ್ ರಿಯಲ್ ದೀಪ ತರನೇ ಕಾಣಿಸುತ್ತೆ. ಸೊ ಇದೆರಡು ಸೇರಿ ಒಂದು ನಿಮಿಷ ನಾನು ತೋರಿಸ್ತೀನಿ. ಸೊ ಇದೆರಡು ಸೇರಿ ಅರೌಂಡ್ 500 ಆಯ್ತು. ಇದು ಇರುತ್ತೆ ನೋಡೋದಕ್ಕೆ. ನೈಟ್ ಹೊತ್ತು, ಸಾಯಂಕಾಲ ಹೊತ್ತು ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾರಲ್ವಾ, ಸೊ ಅವಾಗ ಅವ್ರು ಎಷ್ಟು ಜನ ಕೇಳಿದ್ರು ಇದು ರಿಯಲ್ ದೀಪನ, ಸೇಮ್ ಎಣ್ಣೆ ಹಾಕಿ ದೀಪ ಅನ್ಸಿರೋ ತರನೇ ಕಾಣಿಸುತ್ತೆ, ಸಕ್ಕದಾಗಿರುತ್ತೆ ಇದು ನೋಡೋದಿಕ್ಕೆ. ಸೊ ಇದು ತೋರಿಸ್ತೀನಿ. ಸೊ ಹೋದ ವರ್ಷ ಅನ್ಸಿದ್ರಲ್ವಾ, ಸೊ ಆ ಕ್ಲಿಪ್ನ ಹಾಕ್ತೀನಿ ನೋಡಿ, ಸಕ್ಕದಾಗಿರುತ್ತೆ. ಅದು ನಾವು ಗೋಧಿ ಗಿಡ ಬೆಳೆಸ್ಬಿಟ್ಟು ಆ ಸೆಂಟ್ರಲ್ಲಿ ಇಕ್ಕಿದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ಇಸ್ಕೊಳ್ಳಿ, ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋ ಟೈಮಿಗೆ. ಈ ದೀಪ ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ, ಸೇಮ್ ಎಣ್ಣೆ ಹಾಕಿರೋ ತರನೇ ಇದೆ ನೋಡಿ ಇಲ್ಲಿ ನೋಡೋದಿಕ್ಕೆ. ಸೊ ರಿಯಲ್ ದೀಪ ನಾವು ಮನೇಲಿ ಅನ್ಸಿರೋ ತರನೇ ಕಾಣಿಸ್ತಿದೆ. ಬಟ್ ಇದು ಎಲೆಕ್ಟ್ರಿಕಲ್ದು ವೈರ್ ಇದೆ ನೋಡಿ ಇಲ್ಲಿ. ಸೊ ಈ ತರ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಸೇಮ್ ರಿಯಲ್ ಫ್ಲವರ್ಸ್ ತರನೇ. ಸೊ ದೀಪ ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಿದೆ ಎರಡೂನು. ಸೊ ಇದು ಮಾತ್ರ ಜಸ್ಟ್ 500. ಸೊ ಇದು ಸೇಮ್ ನಾವು ಬತ್ತಿ ಹಾಕಿ ದೀಪ ಹಂಚಿರೋ ತರನೇ ಇದೆ, ಕಾಣಿಸ್ತಿದೆ ನೋಡಿದ್ರೆ ದೂರದಿಂದ, ನೋಡಿದ್ರೆ ಹತ್ರ ನೋಡಿದ್ರೆ. ಸೊ ಇದು ಬಲ್ಬು, ಹಾಗೆ ಇಲ್ಲೆಲ್ಲ ನೋಡಿ ಎಣ್ಣೆ ಹಾಕಿರೋ ತರ ಫೀಲ್ ಇದೆ, ಕಾಣಿಸ್ತಿದೆಯಲ್ಲ. ಮೀಶೋಲಿ ಈ ತರ ಸಕ್ಕದಾಗಿರೋದು ಬರುತ್ತೆ ಅಂತ ಅನ್ಕೊಂಡೇ ಇದ್ದಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಈಸ್ಕೊಳ್ರಿ, ಸಕ್ಕದಾಗಿರುತ್ತೆ ಡೆಕೋರೇಷನ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ನನಗೆ ತುಂಬ ಇಷ್ಟ ಆಯಿತು ಮೀಶೋ ಇಂದ. ಸೊ ಇದು ಆಚೆ ಕಡೆ ಚಿಕ್ಕಪೇಟೆಯಲ್ಲಿ ತುಂಬ ರೇಟ್ ಹೇಳಿದ್ರು ಈ ಥರ ಫ್ಲವರ್ಸು, ಒಂದೇ 100 ರುಪೀಸ್ ಅಂತ ಹೇಳಿದ್ರು. ಸೊ ಇದು ಇಷ್ಟು ಸೇರಿ ಮೀಶೋ ಅಲ್ಲಿ ಬರೀ 215 ಸಿಕ್ತು ಅಷ್ಟೇ, ಇಷ್ಟು ಫ್ಲವರ್ಸು. ಚಿಕ್ಕಪೇಟೆಯಲ್ಲಿ ಕೇಳಿದ್ದಕ್ಕೆ ನಾವು ಒಂದು ಫ್ಲವರ್ಸೇ 100 ರುಪೀಸ್ ಅಂತ ಹೇಳಿದರು. ಸೊ ಇದನ್ನ ಪಕ್ಕ ಮೀಶೋಲ್ಲಿ ತಗೊಳ್ಳಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಈ ಥರ ನೆಕ್ಸ್ಟ್ ಚಿಕ್ಕದು ಪ್ಲಾಸ್ಟಿಕ್ ಫ್ಲವರ್ಸ್ದು ಪಾಟ್ ಇಸ್ಕೊಂಡಿದ್ದೀವಿ. ಸೊ ಇದು ಅಷ್ಟೇ ನೋಡಿ, ಇದು ಅರೌಂಡ್ 200 ಒಳಗಡೆನೆ ಸಿಗುತ್ತೆ. ಸೊ ಯೆಲ್ಲೋ ಕಲರ್ 2, ಗ್ರೀನ್ ಕಲರ್ 2, ಅಲ್ಲಿ ಪಿಂಕ್ ಕಲರ್, ಟೋಟಲ್ 6 ಬಂದಿದ್ದು ಜಸ್ಟ್ 200 ರುಪೀಸ್ಗೆ ಅಷ್ಟೇ.
ಸೊ ಇದು ತುಂಬಾ ಚೆನ್ನಾಗಿರುತ್ತೆ ದೇವರ ಹತ್ರ ಇಕ್ಕಕ್ಕೆ ಸೈಡ್ ಅಲ್ಲಿ. ಸೊ ಇನ್ನೆರಡು ದೇವ್ರ ಮನೇಲಿ ಇಕ್ಕಿದ್ದಾರೆ ಮಮ್ಮಿ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಾಸ್ಟಿಕ್ ಫ್ಲವರ್ಸ್, ಪ್ಲಾಸ್ಟಿಕ್ ತರ ಕಾಣಿಸಲ್ಲ, ದೂರದಿಂದ ನೋಡಿದ್ರೆ ರಿಯಲ್ ತರನೇ ಕಾಣಿಸುತ್ತೆ. ಸೊ ಇದೊಂದಾಯ್ತು. ಸೊ ನೆಕ್ಸ್ಟ್ ಆನೆ ಬಿಡಿಸ್ಕೊಂಡಿದ್ರಿ, ಫೈಬರ್ದು ಆನೆ ಬರುತ್ತೆ, 3 ಬರುತ್ತೆ, ದೊಡ್ಡದೊಂದು ಚಿಕ್ಕದೊಂದು. ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡದು ದೇವ್ರ ಮಾಡ್ಲಿಕ್ಕಿದ್ದಾರೆ ನಮ್ಮ ಮಮ್ಮಿ ಅದನ್ನ. ಸೊ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಫೈಬರ್ ಅಲ್ಲಿ ಮಾಡಿರೋದು, ಕೆಳಗೆ ಬಿದ್ರು ಏನು ಹೊಡೆದೋಗಲ್ಲ. ಇದು ಜಸ್ಟ್ 200 rupees ಅಷ್ಟೇ. ಸೊ ಇಷ್ಟು ಐಟಮ್ಸ್ ನಾನು ತೋರಿಸಿದ್ನಲ್ವಾ, ಜಸ್ಟ್ ಅದೆಲ್ಲ 300 ಒಳಗಡೆನೆ ಇರೋದು. ಹಾಗೆ ಇದು ಎಲೆಕ್ಟ್ರಿಕಲ್ ದೀಪ ಮಾತ್ರ 500. ಸೊ ಹಿಂಗೆ ಸ್ವಲ್ಪ ಫ್ಲವರ್ಸ್, ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ನಾವು ಚಿಕ್ಕಪೇಟೆಯಲ್ಲಿ ಇಸ್ಕೊಂಡಿದ್ದೀವಿ. ಸೊ ಇದೆಲ್ಲ ಸೇರಿ ಈ ವರ್ಷ ಪಿಂಕ್ ಥೀಮ್ ಇಟ್ಕೊಂಡು ಪಿಂಕ್ ಫ್ಲವರ್ಸ್ ಅಲ್ಲಿ ಡೆಕೋರೇಷನ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಇದೆಲ್ಲ ನಡೆಯುತ್ತೆ. ಸೊ ಇಷ್ಟು ಐಟಮ್ಸ್ ನಾವು ಮೀಶೋ ಇಂದ ತಗೊಂಡಿದ್ದು, ಸ್ವಲ್ಪ ಚಿಕ್ಕಪೇಟೆಯಿಂದ ತಗೊಂಡಿದ್ದೀರಿ. ಹಾಗೆ ಇದು ಎಲೆಕ್ಟ್ರಿಕಲ್ ದೀಪ ಅಲ್ಲ. ಸೊ ಇಷ್ಟ ಆಗಿತ್ತು ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಐಟಮ್ಸ್ ತಗೊಂಡಿರೋದು. ಹಾಗೆ ನೆಕ್ಸ್ಟ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಲಾಕ್ಸ್ ಬರುತ್ತೆ. ನೀರಲ್ಲಿ ಲಾಕ್ ಬರುತ್ತೆ ಅಂದ್ರೆ ರಕ್ಷಾ ಬಂಧನದು ರಾಖಿ ಮಾಡ್ತೀನಿ ಮನೆಯಲ್ಲೇ. ಸೊ ಅದು ಬರುತ್ತೆ. ದೇವ್ರ ಮಕ್ಕಕ್ಕೆ ನಾವು ಪೈಂಟ್ ಹೊಡೆದು ಅಲಂಕಾರ ಮಾಡ್ಬೇಕು ಅನ್ಕೊಂಡಿದ್ದೀವಿ ದೇವ್ರಿಗೆ. ಹಾಗೆ ನೆಕ್ಸ್ಟ್ ಇದು ಗೋಧಿ ಗಿಡ ಬೆಳೆಸ್ತೀರಿ ಮನೆಯಲ್ಲೇ. ಹಾಗೆ ಡೆಕೋರೇಷನ್ಗೆ ನಾವು ಈ ವರ್ಷ ಕಲರ್ ಪೇಪರ್ಸ್ ಅಲ್ಲಿ ಡೆಕೋರೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಅದು ಲಾಗು ಬರುತ್ತೆ. ಸೊ ಇನ್ನು ಆಗಸ್ಟ್ ಬಂದ್ರೆ ಫುಲ್ ಲಾಕ್ಸೇ, ಯಾಕಂದ್ರೆ ಹಬ್ಬಗಳೆಲ್ಲ ಇರುತ್ತಲ್ವ. ಸೊ ತುಂಬಾ ಲಾಕ್ಸ್ ಬರುತ್ತೆ, ಕಾಯ್ತಾ ಇರಿ. ಸೊ ಇವಾಗ ರೀಸೆಂಟ್ಗೆ ನಮ್ದು 225 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫನ್ನಿ ಲಾಕ್ಸು, ಹಾಗೆ ನಿಮ್ಗೆ ಎಂಟರ್ಟೈನ್ಮೆಂಟ್ಸ್ ಕೊಡ್ತಾನೆ ಇರ್ತೀರಿ. ಹಾಗೆ ಕ್ರಿಯೇಟಿವಿಟಿ ಐಡಿಯಾಸ್ ಇಂದ ಲಾಕ್ಸ್ ಬರ್ತಾ ಇರುತ್ತೆ, ಕಾಯ್ತಾ ಇರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ, ಹೋಗಿ ಇಸ್ಕೊಳ್ಳಿ ಪ್ರಾಡಕ್ಟ್. ಸೊ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು.